ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಎಲ್ಲರನ್ನು ವಾಕ್ಯದ ಶಕ್ತಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ವಾಕ್ಯದ ಅಭಿಷೇಕ ನಿಮ್ಮ ಮೇಲೆ ಸುರಿಯಲ್ಪಡಲಿ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ಆಗಿರೋಣ. ಪ್ರಿಯರೇ, ನೀವು ಪ್ರಾರ್ಥಿಸಿ ಏನಾಯಿತು ಎಂದು ಅಪಹಾಸ್ಯ ಮಾಡುವವರು ನಿಮ್ಮ ಮಧ್ಯೆ ಇರಬಹುದು. ನಮಗೆ ಹೀಗೆ ಪ್ರಾರ್ಥಿಸೋಣ. ಪ್ರಿಯರೇ, ಕರ್ತರೇ, ಅಪಹಾಸ್ಯ ಮಾಡಿದವರ ಮುಂದೆ, ಗೇಲಿ ಮಾಡಿದವರ ಮುಂದೆ ನನ್ನನ್ನು ಒಂದು ಅನುಗ್ರಹವಾಗಿ ಮಾರ್ಪಡಿಸಿರಿ, ನನ್ನನ್ನು ಒಂದು ಅದ್ಭುತವಾಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ಇಂದು ಆಲಿಸುವ ನಾವು ದೇವರ ವಾಕ್ಯ ಆದಿಕಾಂಡ 45ನೇ ಅಧ್ಯಾಯ 5ನೇ ವಾಕ್ಯವನ್ನು ನಮಗೆ ಆಲಿಸೋಣ. ನೀವು ನನ್ನನ್ನು ಇಲ್ಲಿಗೆ ಮಾರಿದ್ದಕ್ಕಾಗಿ ವ್ಯಸನ ಪಡಬೇಡಿ, ನಿಮ್ಮನ್ನೇ ನಿಂದಿಸಿಕೊಳ್ಳಬೇಡಿ, ಏಕೆಂದರೆ ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿ ಇಲ್ಲಿಗೆ ಕಳಿಸಿದರು. ಪ್ರಿಯರೇ, ಜೋಸೆಫನು ಒಂದು ಅಧಿಕಾರಿಯಾದ ಮೇಲೆ ಸಹೋದರರು ಅವನನ್ನು ಕಂಡಾಗ ಹೇಳಿದ ಮಾತಾಗಿದೆ ಇಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ದೇವರಿಗೂ ತಿಳಿಯದೆ ನಮ್ಮ ಜೀವನದಲ್ಲಿ ಏನೂ ಸಹ ಸಂಭವಿಸುವುದಿಲ್ಲ. ಆಮೇನ್. ಪ್ರಿಯರೇ, ಜೋಸೆಫನು ಹೇಳಿದ ಈ ಮಾತುಗಳನ್ನು ಒಬ್ಬ ದೈವಾನುಗ್ರಹ ಇರುವ ವ್ಯಕ್ತಿಗೆ ಮಾತ್ರ ಹೇಳಲು ಸಾಧ್ಯ. ನೆನ್ನೆಗಳಲ್ಲಿ ನಮಗೆ ಆದ ಎಲ್ಲ ಕಹಿ ಘಟನೆಗಳನ್ನು ನೆನೆಸಿ ಬೇಸರ ಪಡಬೇಡಿ ಎಂದು ನೀವು ಹೇಳಬೇಕಾದರೆ ನೀವು ದೇವರ ಆಶ್ರಯದಲ್ಲಿ ಇರುವ ವ್ಯಕ್ತಿಯಾಗಿರಬೇಕು, ದೇವರ ಅನುಗ್ರಹದಲ್ಲಿ ಇರುವ ವ್ಯಕ್ತಿಯಾಗಿರಬೇಕು. ಆಗ ಮಾತ್ರ ನಿಮಗೆ ಹೇಳಲು ಸಾಧ್ಯ. ಅನೇಕರು ನಮ್ಮನ್ನು ನೋವು ಉಂಟು ಮಾಡಿದ್ದಾಗ ಅವರು ನಮಗೆ ಶತ್ರುಗಳಾಗಿ ಬಿಡುತ್ತಾರೆ. ಆದರೆ ಜೋಸೆಫನು ಹಾಗೆ ಆಗಿರಲಿಲ್ಲ. ದೇವರೊಂದಿಗೆ ಸತ್ಸಂಬಂಧವನ್ನು ಇರುವ ವ್ಯಕ್ತಿಯಾಗಿದ್ದನು. ಆಗ ಅವನ ಬಳಿ ಒಳ್ಳೆಯ ಸಂಬಂಧಗಳು ಹುಡುಕಿ ಬಂದವು. ದೇವರ ಅನುಗ್ರಹ ಇರುವವನಿಗೆ ಒಳ್ಳೆಯ ಸಮಯ, ಒಳ್ಳೆಯ ಜೀವನ, ಒಳ್ಳೆಯ ಸಂಪತ್ತು ಎಲ್ಲ ಸಹ ಹುಡುಕಿ ಬರುತ್ತದೆ. ಹಲ್ಲೆಲೂಯಾ, ಆಮೆನ್. ಜೋಸೆಫ್ ದೇವರ ಅನುಗ್ರಹದಲ್ಲಿ ಮುಂದೆ ಹೋಗಿದನು. ಆ ಜೋಸೆಫನು ಹುಡುಕಿ ಬಂದ ಅನುಗ್ರಹವಾಗಿದೆ ಇದೆಲ್ಲ. ಪ್ರಿಯರೇ, ನೀವು ದೇವರ ವಾಕ್ಯ ಆಲಿಸುವಾಗ ನೆನ್ನೆಗಳಲ್ಲಿ ಸಂಭವಿಸಿದ ಕಹಿ ಘಟನೆಗಳನ್ನು, ದುರಂತ ಅನುಭವಗಳನ್ನು ನೆನೆಸದೆ, ಮುಯಿ ತೀರಿಸದೆ ದೇವರ ಸಂಬಂಧದಲ್ಲಿ ಇರಬೇಕು. ಒಳ್ಳೆಯ ಸಮಯ, ಒಳ್ಳೆಯ ಸಂಬಂಧ, ಒಳ್ಳೆಯ ಸಂಪತ್ತು ನಿಮ್ಮನ್ನು ಹುಡುಕಿ ಬರುತ್ತದೆ. ಆಮೇಲೆ ಹಲ್ಲೆಲೂಯಾ. ಯಾರಿಗೂ ಬೇಡವಾದ ಕಲ್ಲು ಮೂಲೆ ಕಲ್ಲಾಗಿ ಬದಲಾಗುತ್ತದೆ. ಆಮೇಲೆ ಇಂದು ಆಲಿಸಿದ ವಾಕ್ಯದಲ್ಲಿ ಇರುವ ಎಲ್ಲ ಅನುಗ್ರಹ ನಮ್ಮ ಜೀವನದಲ್ಲಿ ಹುಡುಕಿ ಬರಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. നമ്മെ പ്രഭു യേശു ക്രിസ്തര വരപ്രസാദവും ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.